ನಮಸ್ಕಾರ. filmbit.com ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಇನ್ನೊಂದು ಹಂತಕ್ಕೆ ತಲುಪಿದ್ದೀವಿ ವೀಕ್ಷಕರೇ. ಇವತ್ತು ನಾನು ಕೂತಿರೋ ಸ್ಥಿತಿ, ನಾನು ಕೂತಿರೋದು ಇದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಫಾರ್ 2016. ಅದು ನಮ್ಮ ಓದುಗರಿಗೋಸ್ಕರನೇ ಅವರೇ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ಆ ಕೆಟಗರಿ ಓಪನ್ ಮಾಡಿದ್ವಿ. ಓದುಗರೇ ಮತ ಹಾಕಿ ಯಾರನ್ನ ಗೆಲ್ಲಿಸ್ತಾರೋ ಅವರು ಗೆಲ್ಲಿ ಅಂತ ಅವರಿಗೆ ಅವರ ಸಂತೋಷ, ಓದುಗರ ಸಂತೋಷ, ಅವರ ಸಂಭ್ರಮ. ಅದು ಎಸೆನ್ಷಿಯಲಿ ಇದೇನೊಂದು ಕಾಂಪಿಟೇಷನ್, ಒಂದು ಸ್ಪರ್ಧೆ, ಬಹುಮಾನ ಆ ಥರದ್ದಲ್ಲ. ಕನ್ನಡ ಸಿನಿಮಾ, ಕನ್ನಡ ಚಲನಚಿತ್ರ ಪ್ರೋತ್ಸಾಹ ಮಾಡಬೇಕು ಅಂತ ಈ ಕೆಟಗರಿಯಲ್ಲಿ ನಾವು 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ನ ನಾಮಿನೇಟ್ ಮಾಡಿದ್ವಿ. ಅದರಲ್ಲಿ ಅರ್ಜುನ್ ಜನ್ಯ, ಗುಡ್ ಮಾರ್ನಿಂಗ್ ಸರ್, ಅರ್ಜುನ್ ಜನ್ಯ ಅವರಿದ್ದರು. ಆಮೇಲೆ ಹರಿಕೃಷ್ಣ, ಅಜ್ನೇಶು, ಮಣಿಕಾಂತ್ ಕದ್ರಿ ಆ್ಯಂಡ್ ಅನೂಪ್ ಸರಿ 5 ಜನನ ನಾವು ಇಟ್ಟಿದ್ವಿ. ಅದರಲ್ಲಿ ಎಲ್ರಿಗೂ ಓಟ್ಗಳು ಬಂದಿದೆ, ಎಲ್ರಿಗೂ ಪ್ರೋತ್ಸಾಹ ಸಿಕ್ಕಿದೆ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ 7,300 ಐ ಥಿಂಕ್ ಆ ಮತಗಳ ಅಂತರದಿಂದ ತಾವು ಗೆದ್ದಿದ್ದೀರಾ. ಒಂದ್ಸಗೆ ನಿಮಗೆ ಶುಭಾಶಯಗಳು. ವೀಕ್ಷಕರೇ, 2016ನೇ ಇಸವಿಯಲ್ಲಿ ಐ ಶುಡ್ ಸೇ ದಟ್ ಅರ್ಜುನ್ ಜನ್ಯ ದ ಮೋಸ್ಟ್ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟುಡೇ. ಅವರು ಸುಮಾರು 11 ಸಿನಿಮಾಗಳನ್ನ ಮಾಡಿದ್ದಾರೆ. ಮುಕುಂದ ಮುರಾರಿ, ಹೇಳಿ 4-5 ಯಾವ್ದಾದ್ರು ಸಿನಿಮಾ? ರಿಕ್ಕಿ, ಮುಂಗಾರು ಮಳೆ 2, ಕಲ್ಪನಾ 2, ಮುಕುಂದ ಮುರಾರಿ. ಓಕೆ. ಬಟ್ ನೋಡಿ ಹೇಗಿರುತ್ತೆ ಅಂದರೆ, ನನಗೆ ಸರಿಯಾಗಿ ನೆನಪಿದೆ, ನಮ್ಮ ಎಲ್ರಿಗೂ ನೆನಪಿದೆ, 2006ನೇ ಇಸ್ವಿಯಲ್ಲಿ ಬಂದಿದ್ದು ಮುಂಗಾರು ಮಳೆ. ಅದಾದ 10 ವರ್ಷಗಳಲ್ಲಿ ಸಾಕಷ್ಟು ವಾಟರ್ ಹರಿದು ಹೋಗಿದೆ. ಮುಂಗಾರು ಮಳೆ 2 ಮಾಡಬೇಕಾದ್ರೆ ನಿಮಗೆ ಮನೋಮೂರ್ತಿಯವರ ಒಂದು ಬ್ಯಾಕ್ ಇದ್ದೇ ಇರೋದು ತಲೆಯೊಳಗೆ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದೇ ಇದ್ರು ಒಂಥರ ಟು ಮೀಟ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ಆಡಿಯನ್ಸ್ ಅಂತಾರೆ. ಆ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡಿದ್ವಿ? ಸೊ ಅದೇನೋ ಒಂದು ಮನೋಮೂರ್ತಿ ಜೊತೆಗೆ ಸ್ಪರ್ಧೆ ಗೆಳೆಯೋದು ಅಂತಲ್ಲ, 10 ವರ್ಷ ಆಯಿತು. ಅದೆಲ್ಲ ಕೇಳಿ ನಾವು ಅನಿಸುತ್ತಿದೆ ಯಾಕೋ ಇದು ಕೇಳಿ ನಾವೆಲ್ಲ ಎಂಜಾಯ್ ಮಾಡಿದವರು. ಅದಾದ 10 ವರ್ಷಗಳ ಮೇಲೆ ಮುಂಗಾರು ಮಳೆ 2 ಬಂತು. ವೀಕ್ಷಕರಿಗೆ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಅರ್ಜುನ್ಯ, ತಮಗೂ ಗೊತ್ತಿರ್ಬೋದು. 2016 ಇಸವಿಯಲ್ಲಿ ಅತಿ ಹೆಚ್ಚು ಕೇಳಿದ, ಆಲಿಸಿದ ಕನ್ನಡ ಚಲನಚಿತ್ರಗಳಲ್ಲಿ ಮುಂಗಾರು ಮಳೆ 2 ಇದೆ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ 730K. ಸೊ ಯು ಆರ್ ದಿ ಲೀಡರ್. ಅಷ್ಟು ಮಟ್ಟಿಗೆ ಜನ ಅದನ್ನು ಹಾಡನ್ನು ಕೇಳಿದ್ರು. ಅದರಲ್ಲಿ ಜಯಂತ್ ಕಾಯ್ಕಿಣಿ ಅವ್ರದ್ದು ಇತ್ತು. ಇನ್ನೊಂದು ನಿಮಗೆ ಮಾಹಿತಿ ಕೊಡೋದಾದರೆ, ನಮ್ಮ ಓದುಗರಿಗೊಂದು ನಾವು ಸ್ಪರ್ಧೆ ಇಟ್ಟಿದ್ವಿ. ಸರಿಯಾಗಿ ನೆನಪಿದೆಯಲ್ಲ, ಅದೇ ಟ್ಯೂನಲ್ಲಿ ನೀವು ಲಿರಿಕ್ಸ್ ಬರೀರಿ, ಏನಾರು ಬರ್ಕೋಬೋದು. ಎಷ್ಟು ಜನ ಬರೆದ್ರು, ಅವ್ರಿಗೆ ಅವರ ಕಲ್ಪನಾ ಲೋಕ ಎಲ್ಲ ಸಂಗೀತ ಎಲ್ಲ ಬರೆದ್ರು. ತುಂಬ ಸಂತೋಷ ಆಗಿತ್ತು. ಅದೊಂದು ಇನ್ಫಾರ್ಮೇಷನ್ ನಾನು ಕೇಳ್ತಾ ಇದ್ದೆ. ನಿಮಗೆ ಆ ಮುಂಗಾರು ಮಳೆ 2 ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕೆ ನೀವು ಯಾವ ರೀತಿ ಪ್ರೆಷರ್ನ ಹ್ಯಾಂಡಲ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಕರೆಕ್ಟಾಗಿ ಅದನ್ನು ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಹಿಂಗೆ ಮಾಡಿದೆ, ಹಿಂಗೆ ಯೋಚನೆ ಮಾಡಿದೆ ಅಂತ. ಬಟ್ ಒಂದಂತೂ ತಲೆನಲ್ಲಿತ್ತು. ಬಿಕಾಸ್ ಆ ಸಿನಿಮಾ ಮ್ಯೂಸಿಕ್ಕು ಒಂದು ಲೆಜೆಂಡ್ರಿ ಕೆಲಸ ಆಗಿರೋದು. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ನಾನು ಮುಂಗಾರು ಮಳೆ 2 ಸಿನಿಮಾ ಮಾಡಿದಾಗ ನನ್ನಿಂದ ಆ ಒರಿಜಿನಲ್ ಕಂಪೋಸರ್ಸು, ಒರಿಜಿನಲ್ ಡೈರೆಕ್ಟ್ರು, ಒರಿಜಿನಲ್ ಲಿರಿಕ್ ರೈಟರ್ಸ್ದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ಬೆಂಚ್ ಮಾರ್ಕು. ಆ ಬೆಂಚ್ ಮಾರ್ಕಿಗೆ ಯಾವ ಕಲೆನೂ ಆಗಬಾರ್ದು ಅನ್ನೋ ಒಂದೇ ನನ್ನ ಜವಾಬ್ದಾರಿ. ಬಿಕಾಸ್ ನಾನೇನೋ ಮಾಡಿಬಿಟ್ಟು ಅವ್ರಿಗೆ ಇಟ್ ಈಸ್ ಆ ಲೆಜೆಂಡ್ರಿ ಕೆಲಸ ಆಗೋದು. ಧಕ್ಕೆ ಬರಬಾರ್ದು. ಸೊ ಅದು ನನ್ನ ತಲೆಯಲ್ಲಿ ಇದ್ದಿದ್ದು. ಸರಿ, ಸುಮಾರು ಕೆಲಸ ಮಾಡಿ 1 ವರ್ಷ ಮೇಲೆ ಸಿನಿಮಾಗೆ 1.5 ಇಯರ್ಸ್ವರೆಗೂ ನಾವು ಮಾಡ್ತಾನೆ ಬಂದಿದ್ದೀವಿ. ಯಾವುದನ್ನ ಆ ಟೈಮಲ್ಲಿ ದೇವರು ಯಾವ ಬೆಸ್ಟ್ ಕೊಡ್ತಾನೆ ಅದನ್ನು ಜನಕ್ಕೆ ನಾವು ಕೊಡೋಣ ಅಂತ. ಸೊ ವಿ ವೆಯ್ಟೆಡ್ ನಮಗೆ ಆ 1 ವರ್ಷದಲ್ಲಿ ಏನೇನು ನಮ್ಗೆ ಕರೆಕ್ಟ್ ಅನ್ನಿಸ್ತು ಅದನ್ನು ಸೇರಿಸಿ ನಾವು ಜನರ ಮುಂದೆ ಪ್ರೆಸೆಂಟ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಅದಕ್ಕೆ ಬಂದಿದ್ದ ರೆಸ್ಪಾನ್ಸ್ ನನ್ನ ಜೀವನದ ಬೆಸ್ಟ್ ಅಂತ ರೆಸ್ಪಾನ್ಸ್. ಯಾಕಂದರೆ ಮುಂಗಾರು ಮಳೆ 2 ಆಡಿಯೋ ಮಾಡಿಬಿಟ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ತುಂಬ ದೊಡ್ಡ ವಿಷಯ ನನ್ನ ಪ್ರಕಾರ. ವೆನ್ ಮುಂಗಾರು ಮಳೆ ನಮ್ಮ ಪರ್ವತ ಮುಂದೆ ಚೆನ್ನಾಗಿ ಮಾಡಿದ್ದಾರೆ ಮುಂಗಾರು ಮಳೆ 2 ಅಂತ ಹೇಳಿದ್ರೇ ಸಾಕು. ಆ್ಯಕ್ಚುಲಿ ಆ ಭಯ ಇತ್ತು. ಬಟ್ ಜನ ಅದನ್ನು ಇನ್ನೂ ಚೆನ್ನಾಗಿ ನೋಡಿ, ಯಾಸ್ ಫ್ಯಾಂಟಾಸ್ಟಿಕ್ ಸರ್ ಅಂತ ನೀವು ಹೇಳಿದಂಗೆ ಜಾಸ್ತಿ ಕವರ್ಸ್ ಮಾಡಿರೋದು ಮುಂಗಾರು ಮಳೆ 2ದೇ. ಹೋದ ವರ್ಷ ಅಂದರೆ ಸರಿಯಾಗಿ ನೆನಪಿದೆ, ಗಮನಿಸು, ಕನಸಲು, ಈ 3 ಹಾಡುಗಳು ಮೋರ್ ದೆನ್ 110 ಕವರ್ಸ್ ನಾನೇ ಮಾಡಿದ್ದೀನಿ. ನಾನೇ ಓದಿದ್ದೀನಿ. ಆ್ಯಂಡ್ ಅದನ್ನು ಆಡಿಯೋ ಕಂಪ್ನಿಗೆ ಲಿಂಕು ಮಾಡಿಕೊಟ್ಟಿದ್ದೀನಿ. ಸೊ ಅದು ಎಕ್ಸ್ಪೆಕ್ಟೇಷನ್ ರೀಚ್ ಆದಂಗೆ ದೇವರು ಕಾಪಾಡ. ಓಂ ಶಕ್ತಿ. ವೀಕ್ಷಕರೇ, ನಾನು ಸಂದರ್ಭ ಅಂತ ಹೇಳ್ತೀನಿ, ಇದು ಓಂ ಶಕ್ತಿ ಸ್ಟುಡಿಯೋಸ್. ನಾನು ಈಗ ಅರ್ಜುನ್ ಜನ್ಯ ಅವರ ಮನೆಯಲ್ಲಿದ್ದೀನಿ, ಬೆಂಗಳೂರು ಹೆಬ್ಬಾಳದ 5th ಮೈನ್ ರೋಡ್. ಇದು ಅರ್ಜುನ್ ಜನ್ಯ ಅವರ ಮನೆ ಮತ್ತು ಸ್ಟುಡಿಯೋ ಕೂಡ. ಸೊ ಈಗ ತಾನೇ ಅವರು ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದರು.
ದಿ ವಿಲನ್ ಅಂತ ಕಿಚ್ಚ ಸುದೀಪು ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಬಿಗ್ ಸ್ಟಾರ್ಸು, ದೊಡ್ಡ ಅಭಿಮಾನಿ ಬಳಗ ಇರೋರು, ಅವರಿಬ್ಬರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಅದು ಪ್ರೇಮ್ ಸಿನಿಮಾ, ಅದರದ್ದು ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಅರ್ಜುನ್ ಜೈನ್ ಅವರಿಗೆ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಅರ್ಜುನ್, ಈ ಮುಂಗಾರು ಮಳೆ ಹೋಗ್ತೀನಿ ಒಂದ್ಸೆಗೆ ಅದು ಹ್ಯಾಂಗೋ ಬರುತ್ತೆ, ನನಗೆ ಬಿಡೋಕ್ಕೆ ಆಗೋದಿಲ್ಲ. ಸೊ ಅಲ್ಲಿಂದ ಬಂದಲ್ಲ ಈ ಕಳೆದ 10 ವರ್ಷಗಳಲ್ಲಿ ಮತ್ತು ಇವತ್ತು ಈ ಕಾಂಟೆಂಪರರಿ ಕನ್ನಡ ಮ್ಯೂಸಿಕ್ ಇದರಲ್ಲಿ ಈ ಜನರ ಒಲವು ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡಿ. ನಾವು ಇರೋದು ಮೆಲೋಡಿ ಇರ್ಬೋದು, ರ್ಯಾಪ್ ಇರ್ಬೋದು, ಫೋಕ್ ಇರ್ಬೋದು. ವೇರ್ ಲೈಸ್ ದಿ ಪಬ್ಲಿಕ್ ಟೇಸ್ಟ್? ಸರ್ ಏನಂದರೆ ನೋಡಿ, ಇದಿಷ್ಟೇ ಹಾರ್ಮೋನಿಯಮ್, ಇದರಲ್ಲಿರೋದು ಇಷ್ಟೇ ಸರ. ಓಕೆನಾ? ಇಷ್ಟರಲ್ಲೇ ನಾವು 10,000 ಜನ ಅಲ್ಲ, ಲಕ್ಷಾಂತರ ಜನ ವರ್ಲ್ಡ್ ವೈಡ್ ನುಡಿಸ್ತಾನೆ ಇರ್ತಾರೆ ಎವ್ರಿ ಸೆಕೆಂಡ್. ಯು ಡೋಂಟ್ ನೋ ವೆನ್ ಯು ಟಚ್ ಅ ರೈಟ್ ಕಾರ್ಡ್. ಸೊ ಇಟ್ ಹ್ಯಾಪನ್ಸ್. ಒಂದು ಸತಿ ನೀವೇನೋ ಮಾಡಿದಾಗ ಅದು ಕರೆಕ್ಟಾಗಿ ಹೋಗಿ, ಈಗ ಏನೋ ಇದು ಸಿಗುತ್ತೆ ಸಮಥಿಂಗ್, ಆ ಟೈಮ್ಗೆ ನನಗೆ ಸಿಕ್ಕಿದೆ. ಅದು ಈಗ ಮೆಲಡಿನೇ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ಮೆಲಡಿ ಬೋರ್ ಆಗುತ್ತೆ. And you want to see the best thing just happens. It just happens. You can't predict and you can't say ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಈಗ ಒಂದು ಟೈಮಲ್ಲಿ ಮೆಲಡಿನೇ ಇಷ್ಟಪಡ್ತಾರೆ ಅಂತ ಮೆಲಡಿನೇ ಒಂದು ದೇ ಗೆಟ್ ಬೋರ್ಡ್. ಒಂದು ಟೈಮಲ್ಲಿ ಡ್ಯಾನ್ಸ್ ನಂಬರ್ಸೇ ಇಷ್ಟ ಆಗುತ್ತೆ ಅಂದರೆ ದಟ್ ಆಲ್ಸೋ ದೇ ಗೆಟ್ ಬೋರ್ಡ್. ಏನು ಹುಷಾರಾಗಿರ್ಬೇಕಂದ್ರೆ ಯಾವ ಟೈಮಲ್ಲಿ ಯಾವ ಕೆಲಸ ನಮ್ಮದು ಅವ್ರಿಗೆ ಬೋರ್ ಆಗ್ತಿದೆ ಅನ್ನೋದು ತಿಳ್ಕೋಬೇಕು. ಯು ಕ್ಯಾನ್ ಸೇ ದಟ್ ಇದು ಮಾಡಲು ಹಿಟ್ ಆಗುತ್ತೆ ಅಂತ, ಅವ್ರಿಗೆ ಬೋರ್ ಆಗೋದಂತೂ ಖಂಡಿತ ಗೊತ್ತಾಗುತ್ತೆ. ಸೊ ಅದರಿಂದ ಡಿವಿಯೇಟ್ ಮಾಡೋದ್ರಿಂದ ಯು ಹ್ಯಾವ್ ಟು ಬಿ ಕೇರ್ಫುಲ್. ಅರ್ಜುನ್, ನಿಮ್ಮದು ನಿಮ್ಮ ಬಗ್ಗೆ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು ಈ ನಮ್ಮ filmybit.com ಅವಾರ್ಡ್ ನೆಪದಲ್ಲಿ. ನಾನು ವಿಕಿಪೀಡಿಯಾದಲ್ಲಿ ನೋಡ್ತಾ ಇದ್ದೆ ನಿಮ್ಮ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಅಂತ. ಅಲ್ಲಿ ನಿಮ್ಮ ಹೆಸರು ಲೋಕೇಶ್ ಕುಮಾರ್ ಅಂತ ಇದೆಲ್ಲ, ಲೋಕೇಶ್ ಕುಮಾರ್ ಅಂತ ಇದೆ. ಬಟ್ ಈ ಅರ್ಜುನ್ ಜನ್ಯ ಅಂತಲ್ಲ, ಇದರ ಜೆನೆಸಿಸ್ ಹೇಗೆ ನಿಮ್ಮ ಚೇಂಜ್? ನನ್ನ ಹೆಸರು ಲೋಕೇಶ್ ಕುಮಾರ್ ಸರ್. ಫಿಲ್ಮ್ಗೆ ಅಂತ ಬಂದಾಗ ಅರ್ಜುನ್ ಅಂತ ಕೇಕಲ್ಲಿ ಮಕ್ಕಳು ನಾನು ಕೇಳಿದೆ ಏನು ಹೇಳೋದು ಸರ್, ಸಿನಿಮಾ ಒಂದು ಫ್ಯಾಂಟಸಿ ಹೆಸರು ಲೋಕೇಶ್ ಕುಮಾರ್ ಅನ್ನೋದು ಇಟ್ ಇಸ್ ಸೌಂಡಿಂಗ್ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ಗೆ ಸೌಂಡಿಂಗ್ ಇಲ್ವೇನೋ ಅಂತ ಕೇಳಿದೆ. ಅರ್ಜುನ್ ಅಂತ ಇಟ್ಕೊಳ್ಳಿ ಸರಿ ಬನ್ನಿ ಸರ್ ಅಂತ ಅರ್ಜುನ್ ಅಂತ ಇಟ್ಕೊಂಡೆ. ಅರ್ಜುನ್ ಆದಮೇಲೆ ಕೆಂಪೇಗೌಡ ಸಿನಿಮಾಲಿ ಸುದೀಪ್ ಸರ್ ಜನ್ಯ ಆಡಿದ್ದಾರೆ. ನೋಡಿ, ಭಾಳಷ್ಟು ಜನ ನಮ್ಮ ದಿನನಿತ್ಯ ನೀವು ಹಾಡು ಕೇಳ್ತೀವಿ, ನೀವು ಅಂತಲ್ಲ ಎಷ್ಟೋ ಜನ ಸಿನಿಮಾ ನೋಡ್ತೀವಿ, ಹಾಡು ಕೇಳ್ತೀವಿ, ಅವರ ಖಾಸಗಿ ಜೀವನ ಬಗ್ಗೆ ಗೊತ್ತಿರೋದಿಲ್ಲ. ಬಟ್ ಅಭಿಮಾನಿಗಳ ವರ್ಗ ಸಾಮಾನ್ಯ ಇರುತ್ತೆ, ಭಾಷೆ ಇರುತ್ತೆ. ನಿಮ್ಮ ಒಂದು ಖಾಸಗಿ ಜೀವನದ ಬಗ್ಗೆ ನನಗೂ ಕುತೂಹಲ ಇದೆ, ನಮ್ಮ ಅಭಿಮಾನಿಗಳು ಕುತೂಹಲ ಇದೆ. ಕ್ಯಾನ್ ಯು ಎಕ್ಸ್ಪ್ಲೈನ್ ಇನ್ ಫ್ಯೂ ಸೆಂಟೆನ್ಸಸ್ ನಿಮ್ಮ ಪ್ರೈವೇಟ್ ಲೈಫ್? ಏನು ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ಸರ್. ನಮ್ಮದು ಸೇಮ್ ಎಲ್ಲರಿಗೂ ಏನು ಫ್ಯಾಮಿಲಿ ಇರುತ್ತೆ, ಅದೇ ಮಕ್ಕಳಿದ್ದಾರೆ. ಎಷ್ಟನೇ ಕ್ಲಾಸ್ ಓದ್ತಾರೆ? ಶೀಸ್ ಫೋರ್ತ್. ಓಕೆ. ಸೊ ಪ್ರೈವೇಟ್ ಅಂತ ತೀರಾ ಬೇರೆ ಕಾಮನ್ ಮ್ಯಾನ್ ಕಂಪೇರ್ ಮಾಡಿದ್ರೆ ನಮ್ಗೆ ಅದು ಸಿಗೋದಿಲ್ಲ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ. ವಿ ಕ್ಯಾನ್ ಗಿವ್ ಟೈಮ್. ಈಗ ನನ್ನ ಮಗಳು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನಾನು ಕರ್ಕೊಂಡು ಹೋಗೋಕ್ಕೆ ಆಗಲ್ಲ, 1 ವರ್ಷ ವೆಯ್ಟ್ ಮಾಡಿಸ್ಬೇಕಾಗತ್ತೆ. ನಾಳೆ ಮಾಡೋದು ಕೆಲಸ ಯಾವುದು ಬರ್ತಾ ಇರುತ್ತೆ, ನನಗೆ ಬಿಟ್ಟು ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ. ಸ್ಕೂಲಲ್ಲೇ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೀತಾರೆ, ಅಲ್ಲಿ ಹೋದರೆ ಆ ಪೇರೆಂಟ್ ಮೀಟಿಂಗ್ ಬಿಟ್ಟು ಎಲ್ಲ ಸೆಲೆಬ್ರಿಟಿ ಹಿಂದೆ ಹೋಗ್ತಾ ಇರ್ತಾರೆ. ಇಟ್ ಹ್ಯಾಪನ್ಸ್ ಇನ್ ವೆರಿ ಸ್ಕೂಲ್ಸ್. ರೆಗ್ಯುಲರ್ ಆಗಿ ಕೆಲವೊಂದು ವಿಷಯ ಮಾಡೋಕ್ಕಾಗಲ್ಲ. ಬಟ್ ನಾನು ಮನೆಯಲ್ಲೇ ಸ್ಟುಡಿಯೋ ಮಾಡಿರೋದ್ರಿಂದ ಅದೊಂದು ದೇ ಡೋಂಟ್ ಮಿಸ್ ಮೀ ಅಂಡ್ ಇದನ್ನು ಐ ಡೋಂಟ್ ಮಿಸ್. ಇನ್ನೊಂದು ಈ ಡಬ್ಬಿಂಗ್ ವಿಚಾರ ಇದೆಯಲ್ಲ, ಡಬ್ಬಿಂಗ್ ಬೇಕಾ ಬೇಡ ಅಂತ ಹೇಳಿ ಭಾಳಷ್ಟು ಚರ್ಚೆ ನಡೀತಾ ಇದೆ. ಐ ಆಮ್ ನಾಟ್ ಗೋಯಿಂಗ್ ವಿತ್ ಆಲ್ ದೋಸ್ ಥಿಂಗ್ಸ್, ಡೋಂಟ್ ವರಿ. ಈಗ ಡಬ್ಬಿಂಗಲ್ಲಿ ಡೈಲಾಗ್ಸ್ ಎಲ್ಲ ಡಬ್ ಮಾಡ್ಕೊತಾರೆ, ಹೇಳ್ತಾರೆ, ನಾವೆಲ್ಲ ಕೇಳ್ತೀವಿ, ಅದು ಇಟ್ಸ್ ಎ ಡಿಬೇಟಬಲ್ ಇಶ್ಯೂ. ಬಟ್ ಡಬ್ಬಿಂಗ್ ಸಾಂಗ್ಸ್ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು. ಯಾತಕ್ಕೆ ಅಂದರೆ ಈಗ ನಾನು ಕಾರಲ್ಲಿ ಬರ್ತಾ ನಿಮ್ಮ ಮನೆಗೆ ಕೇಳ್ತಾ ಕೂತಿದ್ದೆ ಹಾಡುಗಳು. ಈ ಬಾಡಿಗಾರ್ಡ್ ಸಿನಿಮಾ ಅದರೊಳಗೆ ತೇರಿ ಮೇರಿ ಮೇರಿ ತೇರಿ ಹಾಡಿದ್ದಾರೆ, ಅದನ್ನು ಕನ್ನಡಕ್ಕೆ ಡಬ್ ಮಾಡಿದ್ದಾರೆ. ನನ್ನ ನಿನ್ನ ನಿನ್ನ ನನ್ನ ಬ್ಲಾ 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 ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರತಿಯೊಂದು ಸ್ಟೇಟ್ಗೂ ಒಂದು ನೇಟಿವಿಟಿ ಇದೆ ಆ್ಯಂಡ್ ಆ ನೇಟಿವಿಟಿನಲ್ಲಿ ಸಾಂಗ್ ಮಾಡಿದ್ರೆ ಮಾತ್ರ ಆ ಸ್ಟೇಟಿನ ಜನಕ್ಕೆ ರೀಚ್ ಆಗುತ್ತೆ. ಅದು ಖಂಡಿತ ಇದೆ. ಈಗ ನಾವು ಇಲ್ಲಿ ಮಾಡ್ತಾರೋ ಸ್ಟೈಲ್ ಆಫ್ ಮ್ಯೂಸಿಕ್ಕೇ ಬೇರೆ, ಬಾಲಿವುಡ್ ಸ್ಟೈಲ್ ಆಫ್ ಮ್ಯೂಸಿಕ್ಕೇ ಬೇರೆ, ಟಾಲಿವುಡ್ ಸ್ಟೈಲೇ ಬೇರೆ, ಕಾಲಿವುಡ್ ಸ್ಟೈಲೇ ಬೇರೆ, ಅವ್ರವ್ರದ್ದು ಒಂದು ನೇಟಿವಿಟಿ. ಸೊ ಟ್ಯೂನ್ಸ್ ಎಲ್ಲ ಒಂದೇ, ಬಟ್ ಅದರ ಟ್ರೀಟ್ಮೆಂಟು, ಅದರ
ಅಪ್ರೋಚ್ ಇದೆಯಲ್ಲ, ಅದು ನನ್ನ ನೇಟಿವಿಟಿ ಅನ್ನೋದಕ್ಕಿಂತ ಕರೆಕ್ಟ್ ವರ್ಡ್ ಅಂದರೆ ಅದೊಂದು ಲ್ಯಾಂಗ್ವೇಜ್ಗೆ ಒಂದು ಸೆನ್ಸಿಟಿವಿಟಿ ಇದೆ. ಈ ಕನ್ನಡ ಈ ಲ್ಯಾಂಗ್ವೇಜು ಮ್ಯೂಸಿಕ್ ಜೊತೆ ಭಾಷೆಯ ಸೊಗಡು ನಮ್ಮ ಕನ್ನಡ ಮ್ಯೂಸಿಕ್ ಜೊತೆ ಸೇರಿದಾಗ ಒಂದಿಷ್ಟು ಪರ್ಸೆಂಟಲ್ಲಿ ಮಾತ್ರ ಚೆನ್ನಾಗಿ ಕೇಳುತ್ತೆ. ಯು ಕ್ಯಾನ್ ಥಿಂಕ್ ಓನ್ಲಿ ಸೋ ಮಚ್ ಬಿಕಾಸ್ ದ ಲ್ಯಾಂಗ್ವೇಜ್ ಶುಡ್ ಸಪೋರ್ಟ್. ಇವಾಗ ನೀವು ಅಂತೇನೋ ಒಂದು ಬ್ಲೂಸ್ ಥರ ಜಾಸ್ ಥರ ಮಾಡಿದ್ರೆ ನಿಮ್ಗೆ ವರ್ಡೇ ಇಲ್ಲ. ಇಂಗ್ಲೀಷಲ್ಲಿದೆ ಐ ಡೋಂಟ್ ನೋ ವೇರ್ ಯು ಶುಡ್ ಸ್ಟೇ ಫಾರ್ ಅಂತೇನೋ ಮಾಡ್ಬೋದು, ಹಿಂದಿನಲ್ಲೂ ಮಾಡ್ಬೋದು. ಬಟ್ ಕನ್ನಡದಲ್ಲಿ ನಿಮಗೆ ಕಟ್ ವರ್ಡ್ಸ್ ಇಲ್ಲ ಅಲ್ಲ. ಬಟ್ ಅದೊಂಥರ ಅಡಲ್ಟ್ರೇಟ್ ಆಗಿ, ಯಾಕಂದ್ರೆ ಈಗ ನಾವು ಯೂಟ್ಯೂಬ್ ಈಸ್ ದಿ ಸೋರ್ಸ್, ಎಲ್ರಿಗೂ ಅದೇ ಸೋರ್ಸ್. ಅದರಲ್ಲಿ ನಾನು ಇನ್ನೂ ಕೇಳ್ತಾ ಇದ್ದೆ ಅರ್ಜುನ್, ಯಾವುದದು ಲುಂಗಿ ಡ್ಯಾನ್ಸ್, ಚೆನ್ನೈ ಎಕ್ಸ್ಪ್ರೆಸ್, ಅದು ಎಲ್ಲ ಕೇಳ್ತಾ ಇದ್ರೆ ನಾವು ತುಂಬ ಅಪಾಲಿಂಗ್ ಅಲ್ಲ, ತುಂಬ ಏನೋ ದುಃಖನೂ ಆಗುತ್ತೆ. ಏನು ಈ ಥರ ಹಾಡುಗಳು ಈ ಥರ ಅಲ್ಲ. ಪ್ರಾಬ್ಲಮ್ ಇದೆ ಹೇಳಿದ್ನಲ್ಲ, ಲ್ಯಾಂಗ್ವೇಜ್ ಜೊತೆ ಮಿಕ್ಸ್ ಆದಾಗ ಅಲ್ಲಿ ಹಿಟ್ ಆಗಿರೋದು ಇಲ್ಲಿ ಹಿಟ್ ಆಗಲ್ಲ. ಅಲ್ಲಿ ಅದೇ ಹಿಂದಿನಲ್ಲಿ ನಾವೇ ಕೇಳ್ತೀವಿ, ನಮ್ಗೆ ಇಷ್ಟ ಆಗ್ತದೆ. ಬಟ್ ನಿಮ್ಗೆ ಅವ್ರಿಗೇನು ಕಾಂಪಿಟೇಷನ್ ಆಗಲ್ಲ, ನಿಮಗೆ ಒರಿಜಿನಲ್ ಮ್ಯೂಸಿಕ್ ಕಂಪೋಸ್ ಮಾಡೋರಿಗೆ ಇದೆಲ್ಲ ಈ ಥರ ನಾಳೆ ಡಬ್ ಆಗಿರೋ ಮ್ಯೂಸಿಕ್ ಏನೇ ತುಂಬ ಪಾಪ್ಯುಲರ್ ಆಯಿತು, ಪರ್ಟಿಕ್ಯುಲರ್ ಆನ್ ದಿ ಇಂಟರ್ನೆಟ್ ಸ್ಪೇಸ್. ಐ ಡೋಂಟ್ ಥಿಂಕ್. ಯಾಕಂತಂದರೆ ಕೆಲವೊಂದು ವರ್ಕ್ ಆಗ್ಬೋದು. ನನಗೆ ಗೊತ್ತಿಲ್ಲ, ಇಟ್ ಈಸ್ ಅನ್ 50-50. 100% ಅಂತ ಹೇಳೋದು ಇಲ್ಲಿ ಕೂತ್ಕೊಂಡು ಇಲ್ಲಿನವರು ಹಾಡೋದು ಇಲ್ಲಿನವರು ಮಾಡೋ ಕೆಲಸ ಚೆನ್ನಾಗಿ ನಾವು ಅಪ್ರೋಚ್ ಮಾಡಿದ್ರೆ 100% ಹೊಡಿಬೋದು. ಡಬ್ಬಿಂಗಲ್ಲಿ ಇಟ್ ಇಸ್ 50-50. ಐ ಡೋಂಟ್ ಸೇ ಹಿಟ್ಟೇ ಆಗಲ್ಲ ಅಂತ, ಐ ಡೋಂಟ್ ಸೇ ಫ್ಲಾಪ್ ಆಗುತ್ತೆ ಅಂತ. ಹಾಡು ಹೇಳ್ತಾ ಇದ್ದಾನೆ ನಾನು ಬಾಡಿ ಗಾರ್ಡ್ದು ಎಲ್ಲ, ಅದೆಲ್ಲ ಟಿ ಸೀರೀಸ್ ಅಫಿಷಿಯಲ್ ಯೂಟ್ಯೂಬ್ ಅಕೌಂಟಲ್ಲೇ ಹೋಗ್ತಾ ಇರ್ತದೆ. ಇಲ್ಲ, ಅದು ಲ್ಯಾಂಗ್ವೇಜ್ ಚೇಂಜ್ ಆಗಿದ ತಕ್ಷಣ ಟೋನ್ ಸೌಂಡ್ ಗುಡ್. ಆ್ಯಂಡ್ ಇನ್ನೊಂದು ಮೊದಲೇ ರಿಜಿಸ್ಟರ್ ಬೇರೆ ಆಗಿರುತ್ತೆ, ಹಿಂದಿ ತೆಲುಗು ಕೇಳಿ ಆ ಸೌಂಡ್ ರಿಜಿಸ್ಟರ್ ಆಗಿರುತ್ತೆ. ಸಡನ್ಲಿ ಇಫ್ ಯು ಚೇಂಜ್ ಯು ಫೀಲ್ ಲೈಕ್ ಇದೇನೋ ಅದೇ ಚೆನ್ನಾಗಿತ್ತಲ್ಲ, ಇದೆಲ್ಲ ಹ್ಯೂಮನ್ ಟೆಂಡೆನ್ಸಿ. ಅರ್ಜುನ್, ನಿಮ್ಮ ಅಭಿಮಾನಿ ವರ್ಗ ತುಂಬ ದೊಡ್ಡದು. ಇವರು ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಬಿಸಿಯೆಸ್ಟ್ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್. ಸೊ ನಿಮ್ಮ ಫ್ಯಾನ್ ಕ್ಲಬ್ ಇದಾರೆ ಅಥವಾ ಮ್ಯೂಸಿಕ್ ಲವರ್ಸ್ ಕ್ಲಬ್ ಅಂತ ಕರೀತಾರೆ. ದೇ ನೀಡ್ ನಾಟ್ ಫಾರ್ಮ್ ಎ ಕ್ಲಬ್. ಒಬ್ಬ ನಿಜವಾದ ಅಭಿಮಾನಿ ಎಲ್ಲೋ ಇರ್ತಾನೆ, ಸಮ್ವೇ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಟ್ಯೂನ್ಗಳು ಕೇಳ್ತಾ ಇರ್ಬೋದು. ಅವ್ರಿಗೆ ವಾಟ್ ನೀವು ಏನು ಅವ್ರಿಗೆ ಒಂದು ಮೆಸೇಜ್ ಹೇಳ್ತೀರಾ ಅಂದರೆ ವಾಟ್ ದೇ ಶುಡ್ ಎಕ್ಸ್ಪೆಕ್ಟ್ ಫ್ರಮ್ ಯು ಇನ್ ದ ಕಮಿಂಗ್ ಡೇಸ್? ನನ್ನಿಂದ ಅವರು ಏನು ಎಕ್ಸ್ಪೆಕ್ಟ್ ಮಾಡೋದು, ಐ ಕ್ಯಾನ್ ಜಸ್ಟ್ ಟ್ರೈ ಟು ಸ್ಯಾಟಿಸ್ಫೈ ದಮ್ ಸರ್. ಐ ಆಮ್ ಪ್ರಾಂಪ್ಟ್ಲಿ ಟ್ರೈಂಗ್ ಟು ಸ್ಯಾಟಿಸ್ಫೈ ದಮ್. ಓಕೆ. ಆ್ಯಂಡ್ ಅದರಲ್ಲಿ ಎರಡು ಮಾತಿಲ್ಲ. ದೇ ಶುಡ್ ಲೈಕ್ ಮೈ ಮ್ಯೂಸಿಕ್ ಅನ್ನೋ ಅಪ್ರೋಚಲ್ಲೇ ಮಾಡ್ತಾ ಇದ್ದೀನಿ. ಬಟ್ ಸಮ್ಟೈಮ್ಸ್ ದೇ ಲೈಕ್, ಸಮ್ಟೈಮ್ಸ್ ದೇ ಡೋಂಟ್ ಲೈಕ್. ದಟ್ ಶುಡ್ ಹ್ಯಾಪನ್. ಸೊ ಅವ್ರಿಗೆ ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವು ಆಗೋದಿಲ್ಲ ಸರ್. ಯಾಕಂದರೆ ನಾನು ಹಿಂಗೆ ಮಾಡ್ತೀನಿ ನೀವು ಕೇಳೋ ಅನ್ನೋದು ಆಗೋದಿಲ್ಲ. ಸೊ ಕೀಪ್ ಸಪೋರ್ಟಿಂಗ್ ಗುಡ್ ಮ್ಯೂಸಿಕ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ಸ್, ಆಲ್ ಸಿಂಗರ್ಸ್ ಆಫ್ ಕನ್ನಡ, ಆಫ್ ಅದರ್ ಲ್ಯಾಂಗ್ವೇಜ್. ಮ್ಯೂಸಿಕ್ಗೆ ಏನು ಬಾರ್ಡ್ರೇ ಇಲ್ಲ. ಮ್ಯೂಸಿಕ್ಗೆ ಒಳ್ಳೆ ಮ್ಯೂಸಿಕ್ಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಯಾವುದು ಕೆಟ್ಟ ಮ್ಯೂಸಿಕ್ ಅಂತ ಇಲ್ವೇ ಇಲ್ಲ ನಮ್ಗೆ. ಯಾವುದೋ ಒಂದು ಸಾಂಗ್ ನೋಡ್ರೆ ಇದೇನು ಸಾಹಿತ್ಯ ಚೆನ್ನಾಗಿಲ್ಲ, ಇದೊಂದು ಹಾಡ ಅಂತ ಅದೆಲ್ಲ. ವೆದರ್ಗೂ ಅದೇ ಥರ ಮಾತಿದೆ. ಸಾರಿ ಟು ಇಂಟರ್ವ್ಯೂ. ದೇರ್ ಇಸ್ ನಥಿಂಗ್ ಲೈಕ್ ಬ್ಯಾಡ್ ವೆದರ್, ದೇರ್ ಆರ್ ಓನ್ಲಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಗುಡ್ ವೆದರ್ ಅಂತ. ದಟ್ ಶುಡ್ ಅಪ್ಲೈ ಟು ದಿ ಮ್ಯೂಸಿಕ್ ಆಲ್ಸೋ. ಬೈ ದಿ ವೇ ಅರ್ಜುನ್, ಈ ಟೈಮ್ ನೀವು ನಮ್ಮೊಂದು ಯಾವ್ದಾರು ಒಂದು ಪಲ್ಲವಿನ ನನಗೆ ಹೇಳ್ತಾನೆ ಕೇಳಿಲ್ಲ. ನಿಮ್ಮದು ನೆಕ್ಸ್ಟ್ ಚಕ್ರವರ್ತಿ, ಇದು ಅದು ಟೈಟ್ಲ್ ಸಾಂಗ್ ಚೆನ್ನಾಗಿದೆ ಅಂತ ನೀವು ಅಸ್ಟೆಂಟ್ಸ್ ಹೇಳ್ತಾ ಇದ್ರು. ಮಳೆ ಬಿಲ್ಲು ಅಂತ ಒಂದಿದೆ, ಮೆಲೋಡಿ ಸಾಂಗ್. ಒಂದೇ ಒಂದು ಪಲ್ಲವಿನ ನುಡಿಸ್ತೀರಾ? ಸೇರಿ ಜೊತೆಯಾಗಿ ಹಿತವಾಗಿ ಮಾಡಿದೆ, ಯಾತಕ್ಕೆ ಹೀಗಾಗಿದೆ. ಸೊ ಸ್ವೀಟ್, ಯಾತಕ್ಕೆ ಹೀಗಾಗಿದೆ. ತುಂಬ ಸಂತೋಷ ನಿಮ್ಮ ಸಮಯಕ್ಕೆ ರೆಕಾರ್ಡಿಂಗ್ ಬಿಟ್ಟು ಬಂದ್ರಿ. ಮತ್ತು ನಮ್ಮದು filmybbeat.comನ ನಮ್ಮ ಕನ್ನಡ ಫಿಲ್ಮ್ಗೋಸ್ಕರನೇ, ಕನ್ನಡ ಸಂಗೀತಕ್ಕೋಸ್ಕರನೇ, ಕನ್ನಡ
ಡೈರೆಕ್ಷನ್ಗೋಸ್ಕರನೇ, ಕನ್ನಡ ಕಲಾವಿದರು ತಂತ್ರಜ್ಞರಿಗೋಸ್ಕರ ಇರತಕ್ಕಂಥ ಮಾಹಿತಿನ ನಿರಂತರವಾಗಿ ಕೊಡತಕ್ಕಂಥ ವೆಬ್ಸೈಟು. ಯು ಫೈಂಡ್ ಯುವರ್ ಟೈಮ್. ನಿಮ್ದು arjunjanya.in ನಾನು ವೆಬ್ಸೈಟ್ ಹೋಗ್ತಾ ಇದೆ. ಐ ಡೋಂಟ್ ನೋ. ನನಗೂ ಗೊತ್ತಿಲ್ಲ ಸರ್. ಮೈ ಫ್ರೆಂಡ್ ಇಸ್ ಹ್ಯಾಂಡ್ಲಿಂಗ್ ಇಟ್. ಹೌದಾ? ಏನು ಕಂಡೀಷನ್ ನಾನು ಕುತೂಹಲಕ್ಕೆ ಹೋಗಿ ನೋಡಿದೆ. ಅದು ನೋಡಿ ಅಪ್ಡೇಟ್ ಆಗಬೇಕು ಕಾಣಿಸುತ್ತೆ ಅದು. ಸೊ ದಟ್ ಅದು ಇದೆ ನಮ್ಮ filmybit.com ಅಲ್ಲೂ ನಮ್ಮ ಎಲ್ಲ ಕಲಾವಿದರ ಬಗ್ಗೆ ಇರುತ್ತೆ. ಬಟ್ ವಾಟ್ ಐ ಸಜೆಸ್ಟ್ ಇನ್ ದಿಸ್ ಏಜ್ ಆಫ್ ಆನ್ಲೈನ್ ಪ್ರೆಸೆನ್ಸ್, ಎವ್ರಿಬಡಿ ಶುಡ್ ಹ್ಯಾವ್ ದೇರ್ ಓನ್ ವೆಬ್ಸೈಟ್. ಹ್ಯಾವ್ ಎ ಫೇಸ್ಬುಕ್ ಅಕೌಂಟ್ ಈಸ್ ಫ್ಯಾಂಟಾಸ್ಟಿಕ್. ದಟ್ಸ್ ಎ ಗುಡ್. ವೆಬ್ಸೈಟ್ ಇದ್ದರೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಹಾಗೆ ಇರುತ್ತೆ. ಆಮೇಲೆ ನೀವು ಸ್ಕ್ರೋಲ್ ಆಗೋದಿಲ್ಲ, ಎಲ್ಲ ಹೊರಟೋಗೋದಿಲ್ಲ. ಎಲ್ಲ ಇದ್ದರೆ ಒಬ್ಬ ಕಲಾವಿದ ತಿಳ್ಕೊಬೇಕಾದ್ರೆ ನಮ್ಮ ಕನ್ನಡದಲ್ಲೇ ನಿಮ್ಮ ವೆಬ್ಸೈಟಲ್ಲಿ ಇನ್ಫಾರ್ಮೇಷನು, ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನು, ನಿಮ್ಮ ಅಚೀವ್ಮೆಂಟ್ಸು, ನಿಮ್ಮ ಮನೇಲಿ ನೋಡ್ತಾ ಇದ್ದೀವಿ ಒಳಗಡೆ ಸ್ಟುಡಿಯೋ ಇದ್ದರೆ ಅವಾರ್ಡ್ಸು, ಸ್ಮರಣಿಕೆಗಳು, ಪಾರಿತೋಷಿಕಗಳು, ಹೀಪ್ಸ್ ಆಫ್ ಅಪ್ರಿಸಿಯೇಷನ್ ಯು ಹ್ಯಾವ್ ಗಾಟ್. ಅದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಈಗ ನಾನು ನಿಮಗೊಂದು ಶಾಲು ಹೊತ್ತಿಸಿ ಸನ್ಮಾನ ಮಾಡ್ತೀನಿ. ನಿಮ್ಮ ಸಮಯಕ್ಕೆ ತುಂಬ ಸಂತೋಷ. ಪರ್ಟಿಕ್ಯುಲರ್ಲಿ ಆ ಮಳೆ ಬಿಲ್ಲು ಹಾಡು ಇದೆಯಲ್ಲ, ತುಂಬ ಎಂಟೈಸಿಂಗ್ ಆಗಿದೆ ಇದು. ಮತ್ತು ಈಗ ನಿಮ್ಮದು ಇನ್ನೊಂದು ಚಕ್ರವರ್ತಿ ಯಾವಾಗ ರಿಲೀಸ್ ಆಗುತ್ತೆ? ಚಕ್ರವರ್ತಿ April 14 ಸರ್. April 14. ಓಕೆ. ಸೊ ನೆಕ್ಸ್ಟ್ ಮೂವಿ ಅದೇ. ಸೊ ವೀಕ್ಷಕರೇ, ಈಗ ಮುಂಗಾರು ಮಳೆ 2 ಆಯಿತು. ಇದು ನೆನಪು, ಅದು 2016 ಇಸಿದು. ಈಗ ಪ್ರಸಕ್ತ ಚಕ್ರವರ್ತಿ ನೆಕ್ಸ್ಟ್ ಮೂವಿ ಅದು ಲೈನಪ್ ಆಗಿದೆ, ಕ್ಯೂಪ್ ಆಗಿದೆ. April 14 ಬರುತ್ತೆ. ಅದರ ಒಂದು ಪಲ್ಲವಿನ ಟೈಟಲ್ ಸಾಂಗ್ನ ಅವರು ಕೇಳಿಸಿದ್ರು. ಇದನ್ನು ಫುಲ್ ಸಾಂಗ್ನ ನೀವು ಮತ್ತೆ ಯೂಟ್ಯೂಬಲ್ಲೇ ಕೇಳ್ಬೋದು, ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಕೇಳ್ಬೋದು. ಅಂತೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಎಲ್ರಿಗೂ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸಿ. ನಮ್ಮ ಸ್ಪರ್ಧೆಯಲ್ಲಿ ಇದ್ದ ಎಲ್ಲ ಹರಿಕೃಷ್ಣ, ಪ್ರತಿಯೊಬ್ಬರು, ಅನೂಪ್ ಸಿರಿ, ಕದ್ರಿ, ಎವ್ರಿಬಡಿ ಎಲ್ಲರೂ ನಮ್ಮವರೇನೆ. ಬಟ್ ಒಂದು ಸ್ಪೆಷಲ್ ಏನಂತಂದರೆ, ಎಲ್ಲರಿಗಿಂತ ಒಂದು 2 ಹೆಜ್ಜೆ ಮುಂಗಾರು ಮಳೆ ಕಾರಣದಿಂದಾಗಿ ಮತ್ತು ಅನೇಕ ಮುಕುಂದ ಮುರಾರಿ ಕೂಡ ಇದೆ. ಅದರಿಂದಾಗಿ ಅವರು 2016 ಇಸ್ವಿಯ ದ ಮೋಸ್ಟ್ ಲವ್ಡ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿದ್ದಾರೆ. ಅವರಿಗೆ ತುಂಬ ಸಂತೋಷ. ಇದೊಂದು ಟ್ರೋಫಿ ಮಾಡಿಸಿದ್ವಿ. ಐ ಡೋಂಟ್ ನೋ ಯು ಲೈಕ್ ಇಟ್. ನಾವೇ ಡಿಸೈನ್ ಮಾಡಿ ನಮ್ಮ filmybit.com ರಿಪೋರ್ಟರ್ಸ್ ಕೂತ್ಕೊಂಡು ಡಿಸೈನ್ ಮಾಡಿ, ದೇ ಆರ್ ನಾಟ್ ಆರ್ಟಿಸ್ಟ್, ಕೂತ್ಕೊಂಡು ಒಂದು ಡಿಸೈನ್ ಮಾಡಿದ್ದಾರೆ ಕ್ಯಾಮ್ರಾ ಬಗ್ಗೆ. ಹೋಪ್ ಯು ಲವ್ ಇಟ್. ಪಾಸಿಟಿವ್ ಎನರ್ಜಿ. ಯಾ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.